ದಲಿತರು ಬರುವರು ದಾರಿ ಬಿಡಿ, ದಲಿತರ ಕೈಗೆ ರಾಜ್ಯ ಕೊಡಿ. ದಲಿತರು ಬರುವರು ದಾರಿ ಬಿಡಿ, ದಲಿತರ ಕೈಗೆ ರಾಜ್ಯ ಕೊಡಿ. ದಲಿತರು ಬರುವರು ದಾರಿ ಬಿಡಿ, ದಲಿತರ ಕೈಗೆ ರಾಜ್ಯ ಕೊಡಿ. ಕೋಟಿ ಕೋಟಿ ಕನಸುಗಳೊಂದಿಗೆ ಹತ್ತಿ ಉರಿಯುವ ಮನಸ್ಸುಗಳೊಂದಿಗೆ, ಕೋಟಿ ಕೋಟಿ ಕನಸುಗಳೊಂದಿಗೆ ಹತ್ತಿ ಉರಿಯುವ ಮನಸ್ಸುಗಳೊಂದಿಗೆ, ಗುಡುಗು ಮಿಂಚಿನ ಘೋಷಣೆಯಲ್ಲಿ ಭೂಕಂಪನಗಳ ಭಾಷೆಗಳಲ್ಲಿ, ಗುಡುಗು ಮಿಂಚಿನ ಘೋಷಣೆಯಲ್ಲಿ ಭೂಕಂಪನಗಳ ಭಾಷೆಗಳಲ್ಲಿ ಬಂತು ದಲಿತರ ಮೆರವಣಿಗೆ, ನೆಲಕ್ಕೆ ಕಾಲುಗಳ ಬರವಣಿಗೆ. ಪಲ್ವಿ ಮೇಡಮ್ ಅವರು ಸಹ ಊರಿಗೆ ಬಂದಿದ್ರು. ಎಲ್ಲಿ ಪದೇ ಹೋಗ್ಬಟ್ಟಿ, ಅಪ್ಪಯ್ಯನಗ್ರಹಾರ, ಪೂರ್ಣ ಹೊಸಳ್ಳಿ, ಮೋಸ್ಟ್ಲಿ ಈ ತಾಲೂಕಿನಲ್ಲಿ ಸುಮಾರು ಹಳ್ಳಿಗಳಲ್ಲಿ ಒಂದು ಮನೆ, 2 ಮನೆ, 3 ಮನೆ, 4 ಮನೆ, ಒಂದತ್ರ 50 ಮನೆ ಈ ತರ ಇದ್ದಾರೆ. ಅವ್ರದ್ದೆಲ್ಲ ಒಂದೇ ಉದ್ದೇಶ ಏನಪ್ಪ ಅಂದ್ರೆ, ಸ್ವಾಮಿ ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ನಮಗೆ ಜಾತಿ ಪ್ರಮಾಣ ಪತ್ರ ಕೊಡಿ ಅಂತ. ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದಾಯ್ತು, ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದಾಯ್ತು, ನಿಗಮದ ಅಧ್ಯಕ್ಷರು ಪಲ್ವಿ ಮೇಡಮ್ ಅವ್ರಿಗೂ ಸಹ ಮನವಿ ಕೊಟ್ಟಿದ್ದಾಯ್ತು. ಇದುವರೆಗೂ ಸಹ ಅವ್ರಿಗೆ ಜಾತಿ ಪ್ರಮಾಣ ಪತ್ರ ಕೊಡಲೇ ಇಲ್ಲ. ಇದೊಂದು ಕಡೆ ಆದ್ರೆ 2014ರಿಂದ ಏನು ಮಾಲೂರು ತಾಲೂಕು ಕಸ್ಬಾ ಹೋಬಳಿ ನೀಲಕಂಠ ಅಗ್ರಹಾರ ಗ್ರಾಮದ ಸರ್ವೆ ನಂಬರ್ 18ರಲ್ಲಿ ಹಿಂದೆ ಇದ್ದಂತಹ ತ್ರಿಲೋಕಚಂದ್ರ ಸಾಹೇಬರು DC ಆಗಿದ್ದಾಗ ತಾಲೂಕು ದಂಡಾಧಿಕಾರಿಗಳು CL ಶಿವಕುಮಾರ್ ಸಾಹೇಬರಾಗಿದ್ರು. ಅವರು ನಮ್ಮನ್ನ ಕರ್ಕೊಂಡೋಗಿ ಅಲ್ಲಿ ವಾಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು. ಅಂದಿನಿಂದ ಇಂದುವರೆಗೂ ಸಹ ನಾವು ಅಲ್ಲಿ ಗುಡಿಸಲು ಹಾಕೊಂಡು ವಾಸ ಮಾಡ್ತಾ ಇದ್ದೀವಿ. ಇದುವರೆಗೂ ಸಹ ಯಾವುದೇ ರೀತಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸದೇನೆ, ಇವತ್ತು ಹಕ್ಕುಪತ್ರಗಳನ್ನು ಕೊಡದೇನೆ, ಇವತ್ತು ದಲಿತ ವಿರೋಧಿ ಧೋರಣೆಯನ್ನ ತಾಲೂಕು ದಂಡಾಧಿಕಾರಿಗಳು ಮತ್ತೆ ತಾಲೂಕು ಆಡಳಿತ ಮಾಡ್ತಾ ಇದೆ. ಇದಕ್ಕೆ ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಧಿಕ್ಕಾರ ಹೇಳುತ್ತೆ. ಅದೇ ಅಲ್ಲದೆ ಈ ಮಾಲೂರು ತಾಲೂಕಿನಲ್ಲಿ ಭೂಮಿಯ ಬೆಲೆ ಗಗನಕ್ಕಾಗಿದೆ, ಚಿನ್ನಕ್ಕಿಂತ ಬೇಡಿಕೆ ಜಾಸ್ತಿ ಆಗಿದೆ. ಇಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಮಾಲೂರು ತಾಲೂಕಿಗೆ ಒಬ್ಬ ಕಸ್ಬಾ ಹೋಬಳಿಗೆ ಒಬ್ಬ RI ಆಗಿ ಬರ್ತಾರೆ, ಅರುಣ್ ಕುಮಾರ್ ಅಂತೇಳಿ ಅವ್ರ ಹೆಸರು. ಅವ್ರು ಏನ್ ಮಾಡ್ತಾ ಇದಾರೆ, ಇವತ್ತು ಸರ್ಕಾರಿ ಜಮೀನುಗಳನ್ನ ಯಾರೋ ಬಡವರು ಪೋತೆ ಅವ್ರ ಖಾತೆಗೆ ಹಾಕಿದ್ರೆ ನೈಜತೆಯನ್ನ ಪರಿಶೀಲನೆ ಮಾಡ್ತಾರೆ, ಸಾಗುವಳಿ ಚೀಟಿ ಇದೆಯಾ ಇಲ್ವಾ ಅಂತಕ್ಕಂಥದ್ದು ಪರಿಶೀಲನೆ ಮಾಡ್ತಾರೆ, ಡಿಮ್ಯಾಂಡ್ ರಿಜಿಸ್ಟ್ರೇಷನ್ ಪರಿಶೀಲನೆ ಮಾಡ್ತಾರೆ. ಆದ್ರೆ ಯಾರೋ ಪ್ರಭಾವಿ ವ್ಯಕ್ತಿಗಳು ಪೌತಿ ವರ್ಷ ಖಾತೆಗೆ ಹಾಕಿದ್ರೆ ಅವ್ರಿಗೆ ಮಂಜೂರಾತಿ ಆಗಿರೋದಿಲ್ಲ. ಯಾವುದೇ ನೈಜತೆಯನ್ನು ನೋಡಲ್ಲ, ಯಾವುದೇ ಸಾಗುವಳಿ ಚೀಟಿಯನ್ನು ನೋಡಲ್ಲ, ಡಿಮ್ಯಾಂಡ್ ರಿಜಿಸ್ಟರ್ ನೋಡಲ್ಲ, ಹಳೆ ಪಹಣಿಗಳನ್ನು ನೋಡಲ್ಲ, ಯಾವುದೂ ನೋಡಲ್ಲ. ಇಲ್ಲೀಗಲ್ ಆಗಿ 2 ಎಕರೆ ಗುರುಣಿಗೆರೆ ಸರ್ವೆ ನಂಬರ್ 78-78P 1ರಲ್ಲಿ 2 ಎಕರೆ ಇಲ್ಲೀಗಲ್ ಆಗಿ ಖಾತೆ ಮಾಡ್ತಾರೆ. ಸ್ವಾಮಿ, ಇವ್ರೇನು ಮಾಡಿ ಬಂದಿರ್ತಕ್ಕಂಥದ್ದು ಏನಕ್ಕೆ? ಸರ್ಕಾರಿ ಕೆಲಸ ಮಾಡೋದಕ್ಕಲ್ಲ ಇವ್ರು ಬಂದಿರ್ತಕ್ಕಂಥದ್ದು.